ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಈರಣ್ಣ ಕಡಾಡಿ ಅವರು ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡರೂ ಕೂಡ ತಮ್ಮ 4 ಜನ ಸಿಬ್ಬಂದಿಯ ಪಗಾರವನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಸುದ್ದಿ ಇದೆ. ಇದು DC ಕಚೇರಿಗೆ ಸಿಬ್ಬಂದಿಗೆ ಗೊತ್ತಿದೆ, ಅಲ್ಲಿ ವಿತರಣೆ ಮಾಡುವಂಥ ಸಿಬ್ಬಂದಿಗೆ ಗೊತ್ತಿದೆ. ಅದು ಅಲ್ಲದೆ ಜಗಜ್ಜಾಹೀರಿದೆ. ಬೆಳಗಾವಿ ಗ್ರಾಮಾಂತರ BJP ಅಧ್ಯಕ್ಷ ಸುಭಾಷ್ ಪಾಟೀಲ್ ಕೂಡ ಇದು ಗೊತ್ತಿದೆ. ಹಾಗಾಗಿ ಇಷ್ಟೆಲ್ಲ ಇದ್ದರೂ ಕೂಡ ಅವ್ರ ವೇತನದಲ್ಲಿ ಯಾಕೆ ಕಟ್ ಮಾಡ್ತಾಯಿದ್ದಾರೆ? ಅದು ಈರಣ್ಣ ಕಡಾಡಿ ಅವರು ಹೇಳ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಆದರೆ ಜಗಜ್ಜಾಹೀರಾಗಿದೆ ಅದು. ಇಲ್ಲಿ 3 ಮಂದಿ ಸಿಬ್ಬಂದಿಯನ್ನು ನೋಡೋಣ. ಹನುಮಂತ ಬೆಟಗೇರಿ ಡ್ರೈವರ್ ಇದ್ದಾರೆ, ಸಂತೋಷ್ ಬಡಿಗೇರ ಕಲ್ಲೋಳಿ ಅಂದರೆ ಕಲ್ಲೋಳಿನ ಆಫೀಸ್ ಇದೆ, MP ಆಫೀಸು, ಅಲ್ಲಿ ಇವರು PA ಇದ್ದಾರೆ. ನಂತರ ಬೆಳಗಾವಿ ಆಫೀಸಲ್ಲಿ ರಾಜೀವ್ ಮೆಳವಂಕಿ ಇದ್ದಾರೆ. ಇವರು ಪಗಾರ ಎಷ್ಟಿದೆ ಅಷ್ಟು ಕೊಡ್ತಾ ಇಲ್ಲ, ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಒಂದು ವೇಳೆ DC ಆಫೀಸಿಂದ ಎಲ್ಲ ಪೇಮೆಂಟ್ ಬಂದರೂ ಕೂಡ ಫೋನ್ಪೇ ಮುಖಾಂತರ ಇವರಿಂದ ದುಡ್ಡನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಈಗ ಮತ್ತೆ ಈರಣ್ಣ ಕಡಾಡಿ ಮೇಲೆ ಬಂದಿದೆ. ಹಾಗಾದರೆ ಇದನ್ನು ಯಾಕೆ ಮಾಡ್ತಾಯಿದ್ದಾರೆ ನಮ್ಮ ಅನ್ಕೋ ಗೊತ್ತಿಲ್ಲ. ಬಡವರು ಸಿಬ್ಬಂದಿ ಅವರು ಫುಲ್ ಪೇಮೆಂಟ್ ಕೊಡಬೇಕಾಗಿತ್ತು. ಸರ್ಕಾರದಿಂದ ತೋರಿಸ್ತಾರೆ ಫುಲ್ ಪೇಮೆಂಟ್ ಅಂತ. ಯಾಕಂದರೆ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಎಲ್ಲಿಂದ ಬರ್ತಿದೆ ಅಂದರೆ DRSದಿಂದ ಬರ್ತೈತೆ ಅಮೌಂಟ್, ಅಲ್ಲಿಂದ DC ಅಕೌಂಟಿಗೆ ಜಮಾ ಆಗ್ತೈತೆ. ಯಾಕಂದರೆ ಇವರಿಗೆ ಸಿಬ್ಬಂದಿ ಕೊಡಬೇಕು, MP ಗಳಿಗೆ, ರಾಜ್ಯಸಭಾ ಸದಸ್ಯರು ಕೊಡಬೇಕು ಮತ್ತು ಲೋಕಸಭಾ ಸದಸ್ಯರು ಕೊಡಬೇಕು, ಗನ್ಮ್ಯಾನ್ ಕೂಡ ಕೊಡಬೇಕಾಗ್ತದೆ. ಆದರೆ ಇಲ್ಲಿ ಆಶ್ಚರ್ಯ ಅಂತಂದರೆ ಈ 3 ಸಿಬ್ಬಂದಿಯಿಂದ ಇವರು ಏನಾದರೂ ವೇತನವನ್ನು ಪಡಿತಾಯಿದ್ದಾರೆ, ಅದು ತಪ್ಪು. ಇಂಥದ್ದನ್ನು ಈರಣ್ಣ ಕಡಾಡಿ ಅವರು ಮಾಡಬಾರಾಗಿತ್ತು. ಅವರು ಭಾಳ ಮಾಡಿ ಆ 3 ಯುವಕರಿಂದ ಸ್ಟೇಟ್ಮೆಂಟ್ ಕೊಡಿಸ್ಬೋದು, ಇಲ್ಲ ನಮ್ಮ ಪಗಾರ ನಾವು ಕರೆಕ್ಟ್ ಕೊಡ್ತಾನೆ. ಆದರೆ ಜಗಜ್ಜಾಹೀರಾಗಿದೆಯಲ್ಲ ಇದು, ಇದಕ್ಕೇನು ಉತ್ತರ ಕೊಡ್ತೀರಿ? ಇದೇನಾಗಿದೆ, 7ನೇ ವೇತನ ಆಯೋಗದ ಬಂದ ನಂತರ ಸ್ವಲ್ಪ ಪೇಮೆಂಟ್ ಹೆಚ್ಚಾಗಿದೆ. ಅದಕ್ಕೆ ಒಂದು ಸ್ವಲ್ಪ ಪೇಮೆಂಟ್ ಇತ್ತು. ಈಗ ಉದಾಹರಣೆ ಅಂತೇಳಿ 17,000 ಪೇಮೆಂಟ್ ಇತ್ತು ಅಂದರೆ 7,000 ಇವರಿಗೆ, 10,000 ಅವರಿಗೆ ಅಂತಿದೆ. 29,000 ಇತ್ತಂದರೆ ಅವರಿಗೆ ಅಷ್ಟು ಇವ್ರಿಗೆ ಅಷ್ಟು ಅಂತಿದೆ. ಹಾಗಾಗಿ ಎಲ್ಲ ಸೌಲಭ್ಯಗಳಿದ್ದರೂ ಕೂಡ ಈರಣ್ಣ ಕಡೆಯವರು ಈ ರೀತಿ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಅರ್ಧ ಕೊಟ್ಟು ಅರ್ಧ ತೆಗೆದುಕೊಳ್ತಂಥ ಆರೋಪನೂ ಕೂಡ ಇದೆ. ಇದು 100% ಸತ್ಯ ಅಲ್ಲ, 1000% ಸತ್ಯ. ಇದನ್ನು ಹೊರಗೆ ಹಾಕೋರು ಯಾರು? ಇದು ಯಾರಿಗೂ ಗೊತ್ತೂ ಇಲ್ಲ. ಮತ್ತು ಇಂಥ ವಿಷಯನ ಯಾರೂ ಕೈ ಹಾಕೋದೇ ಇಲ್ಲ. 6 ವರ್ಷದಿಂದ ಇದು ನಡೀತಾ ಬಂದಿದೆ. ಹಾಗಾದರೆ ಈರಣ್ಣ ಕಡಾಡಿಯವರು ಎಷ್ಟು ಸಾಚ, ಅವ್ರನ್ನ ಅವ್ರು ಪ್ರಶ್ನೆ ಮಾಡ್ಕೊಳ್ಬೇಕು. ನೌಕರಸ್ತು ದುಡ್ದವ್ರದ್ದು ನೀವು ಪಗಾರ ತೆಗೆದುಕೊಳ್ತಂದ್ರೆ ನೀವು MP ಸ್ಥಾನಕ್ಕೆ ಅನರ್ಹರು ಇದ್ದರೂ ಕೂಡ ಈ ರೀತಿ ನೀವು ವ್ಯವಹಾರವನ್ನು ಮಾಡ್ತಾ ಇರಲಿಲ್ಲ ಅಂತ ಆರೋಪ ಇದೆ. ಇದು ಆರೋಪ ಎಷ್ಟು ಸಿದ್ಧಪಡಿಸ್ತಾರೆ ಅದರ ಮೇಲೆ ಅವಲಂಬನೆ. ಎಲ್ಲ ಸಿಬ್ಬಂದಿ ಫೋನ್ಪೇ ಮಾಡ್ತಾರಂತೂ ಇದೆ. ಯಾರು ಫೋನ್ಪೇ ಮಾಡ್ತಾರೆ, ಯಾರಿಗೆ ಮಾಡ್ತಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ. ನೇರವಾಗಿ ಅವರೇನು MP ಫೋನ್ಪೇ ಮಾಡೋದಿಲ್ಲ, ಬೇರೆಯವ್ರು ಯಾರಾದರೂ ಮಾಡ್ತಿರಬೇಕು. ಇದು DC ಅವರಿಗೂ ಗೊತ್ತಿದೆ, ಅಲ್ಲಿ ಸಿಬ್ಬಂದಿಗೆ ಗೊತ್ತಿದೆ, ಸಾರ್ವಜನಿಕರು ಕನಿಷ್ಠ ಒಂದು BJP ನಾಯಕರಿಗೆ ಗೊತ್ತಿದೆ ಅಂತ. ಇದಕ್ಕೆ ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೋ, ಯಾವ ರೀತಿ ಅವರು ಇದರ ಬಗ್ಗೆ ಕ್ರಮ ಕೈಗೊಳ್ತಾರೋ ಅಥವಾ ಇನ್ನು ಮುಂದಾದ್ರನ್ನ ತೆಗೆದುಕೊಳ್ಳೋಂಥ ಶಪಥ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಜೂನ್ದಲ್ಲಿ ಅವ್ರ ಪೀರಿಯಡ್ ಮುಗೀತು. ಇಂಥ MP ಅವರು ನಮ್ಮ ಈರಣ್ಣ ಕಡಾಡಿ ಹೇಳಬೇಕಾಗಿತ್ತು. ನಂತರ ಇವ್ರನ್ನ DCC ಬ್ಯಾಂಕ್ನಿಂದ ಯಾಕೆ ಹೊರಗಿಟ್ರು ತಮಗೆಲ್ಲ ಗೊತ್ತಿದೆ. ಗುರ್ಲಾಪುರ ಹೋರಾಟದ ರೈತ ಮೋರ್ಚಾ ಸಂಘದ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರು ಕೂಡ ಇವರೇ ಇದ್ದಾರೆ. ಆದರೆ ರೈತರಿಗೆ ಎಷ್ಟು ಲಾಭ ಆಯಿತು? ಗುರ್ಲಾಪುರ ಹೋರಾಟ 6 ದಿವಸ ನಂತರ ಇವರು ಹೋದರು. ಅದು BY ವಿಜೇಂದ್ರ ಜೊತೆ ಹೋಗಿದ್ದಾರೆ. ನಂತರ ಇವರು ಸ್ವಂತ ಎಷ್ಟು ವೇದಿಕೆಗಳಲ್ಲಿ ಭಾಷಣ ಮಾಡಿದರು? ತಮ್ಮ ಸ್ವಂತ ವೇದಿಕೆಗಳಲ್ಲಿ ಇಲ್ಲ, ಬೇರೆ ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ. ನಾವು BJP ರಾಜ್ಯ ನಾಯಕರಿಗೆ ಏನು ಕೇಳತ್ತೆ, ಇಂಥವ್ರನ್ನ ನೀವು ದೂರಿಟ್ಟಟ್ಟು ಭಾಳ ಒಳ್ಳೆಯದು. ಇನ್ನು ಮುಂದೆ ಇವ್ರನ್ನ ಮುಂದುವರ್ಸಂಗಿಲ್ಲ, ನಮಗೂ ಗೊತ್ತಿದೆ, ಮುಂದುವರಿಸಲೂಬಾರದು. ಬೇರೆ ಕಾರ್ಯಕರ್ತರಿಗೆ ಇದನ್ನು ಅವಕಾಶ ಕೊಡಬೇಕು ಅಂತ BJP ಕಾರ್ಯಕರ್ತರಿಗೆ ಎಷ್ಟು ಲಾಭ ಆಗಿದೆ. ಕಾಂಗ್ರೆಸ್ ನಾಯಕರು ಇದನ್ನು ಕೇಳೋದಿಲ್ಲ, ಇಂಥ ವಿಷಯನ ಅವ್ರು ಕೇಳೋದಿಲ್ಲ, ಅವರು ಮೌನಾಗಿರ್ತಾರೆ. ಇನ್ನು BJP ನಿಷ್ಠಾವಂತ ನಾಯಕರು ಕೂಡ ಅದನ್ನು ಮಾತಾಡ್ತಾ ಇದ್ದಾರೆ, ಕಾರ್ಯಕರ್ತರು ಅದನ್ನು ಮಾತಾಡ್ತಾ ಇದ್ದಾರೆ. ಇಲ್ಲಿ ಈ ಸಿಬ್ಬಂದಿ ಪಗಾರ ಬಗ್ಗೆ ಒಂದು ದೊಡ್ಡ ಗೊಂದಲ ಇದೆ. ಅದನ್ನು ಗೊಂದಲನ್ನು ಯಾವ ರೀತಿ ಬಗೆಹರಿಸ್ತಾರೆ ಅದನ್ನು ಕಾದು ನೋಡಬೇಕು. ನಾಳೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.